ಈಗ ನಾನು ಬಟ್ಟೆಗೆ ದಾರದಿಂದ ಬಟ್ಟೆಗೆ ಗಂಟಾಕಿ ಈಗ ನಾನು ಒಂದು ಲಾಕ್ ಮಾಡ್ಕೋತೀನಿ ಕ್ರೋಶೆಯಿಂದ. ಈಗ ನಾನು 5 ಚೈನ್ ಹಾಕ್ಕೊಳ್ತೀನಿ. ಇದು 3ನೇ ಸ್ಟೆಪ್. ಇದು 1 2 3 4 5 ಚೈನ್ ಹಾಕ್ಕೊಂಡು ಈ 5 ಚೈನ್ ಗ್ಯಾಪ್ ಇಲ್ಲಿ ಲಾಕ್ ಎಲ್ಲಿದೆಯಲ್ಲ ಅದರ ಮೇಲ್ಗಡೆನೇ ಲಾಕ್ ಮಾಡ್ಕೋತಾ ಇದ್ದೀನಿ. ಈ ಬಟ್ಟೆಗೂ ಅಲ್ಲ, ಈ ಫಸ್ಟ್ ಚೈನ್ ಲಾಕ್ ಮಾಡಿದ್ದೀವಿ ಅಲ್ಲೂ ಅಲ್ಲ, ಸೆಕೆಂಡ್ ಚೈನ್ ಲಾಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಲಾಕ್ ಮಾಡ್ತಾ ಇದ್ದೀನಿ. ಈಗ ನೆಕ್ಸ್ಟು 5 ಚೈನ್ನಲ್ಲಿ ನಾವು 2 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲಿಗೆ 1 ಹೋಲು 2 ಹೋಲಿಗೆ ನಾನು ಲಾಕ್ ಮಾಡ್ಕೋತಾ ಇದ್ದೀನಿ. 2 ಸತಿ ಲಾಕ್ ಮಾಡ್ತೇವೆ. ನೆಕ್ಸ್ಟು 5 ಚೈನ್ ಒಳಗಡೆ ಈಗ ನಾವು ಡಬಲ್ ಕ್ರೋಶೆ ಮಾಡ್ಕೋಬೇಕು. ಡಬಲ್ ಕ್ರೋಶೆ ಅಂದರೆ ಒಂದು ಸತಿ ಸುತ್ತಕೊಂಡು ಕಂಬಗಳ ಮಧ್ಯ ಕಾಣಿಸ್ತಿದೆಯಲ್ಲ, ಕಂಬಗಳ ಮಧ್ಯದಲ್ಲಿ ಗ್ಯಾಪ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ದಾರನ ತೆಗೆದು ಎರಡಕ್ಕೊಂದು ಹೀಗೆ ಮಾಡಿ ಒಂದು ಡಬಲ್ ಕ್ರೋಶೆ ನಾನು ಹಾಗೆ ಮಾಡ್ತಾಯಿದ್ದೀನಿ. ಇನ್ನೊಂದು ಡಬಲ್ ಕ್ರೋಶೆ ಮಾಡೋಕ್ಕೂ ಮುಂಚೆ ನಾನು ಒಂದು ಮಣಿಯನ್ನು ಸೇರಿಸ್ಕೊಳ್ತೀನಿ. ಒಂದು ಮಣಿಯನ್ನು ನಾನು ಹಾಕ್ಕೊಳ್ಬೇಕು. ಈಗ ಒಂದು ಮಣಿಯನ್ನು ತಗೊಂಡು ನಾನು ದಾರದೊಳಗಡೆ ಸೇರಿಸಿ ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟು ಟ್ರಿಪಲ್ ಕ್ರೋಶೆ ಕಂಬದ ಮಧ್ಯೆ ಗ್ಯಾಪ್ ಇರುತ್ತಲ್ಲ ಆ ಗ್ಯಾಪಿಗೆ ಹೋಗಿ ದಾರನ ತೆಗೆದು ಎರಡಕ್ಕೊಂದು ಮಾಡ್ತಿದ್ದೀನಿ. ಈಗ ಒಂದು ಡಬಲ್ ಕ್ರೋಶೆ ಮಾಡಿದೆ, ಒಂದು ಮಣಿ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡಿದೆ. ಈಗ ಹಾಗೆ ಡಬಲ್ ಕ್ರೋಶೆ ಮಾಡ್ತೀನಿ. ಸೂಜಿ ಮೇಲೆ ದಾರ ಸುತ್ತಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಗ್ಯಾಪ್ ಇರುತ್ತೆ ನೋಡಿ, ಕಂಬದ ಗ್ಯಾಪು, ಅಲ್ಲಿಗೆ ಹೋಗಿ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ಮಣಿ ಸೇರಿಸ್ಕೊಂಡು ಮಾಡ್ತೀನಿ. ನಂದು ಇಲ್ಲಿ ಮಣಿ ಸ್ವಲ್ಪ ದೊಡ್ಡ ಇದೆ. ನಿಮ್ಮ ಮಣಿ ನಾನು ನೋಡಿದ್ದೀನಿ ಸಣ್ಣಕ್ಕಿದೆ, ನೀವು ಹಾಕುವಂಥ ಮಣಿ. ನನ್ನ ಹತ್ರ ಈಗ ಸದ್ಯಕ್ಕೆ ಮಣಿ ಇಲ್ಲದೆ ಇರೋ ಕಾರಣ ದೊಡ್ಡ ಮಣಿ ಹಾಕ್ತಾಯಿದ್ದೀನಿ. ಈಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಕಂಬದ ಮಧ್ಯೆ ಹೋಗಿ ಎರಡಕ್ಕೊಂದು ಹೀಗೆ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಡಬಲ್ ಕ್ರೋಶೆ ಮಾಡಬೇಕು. ಹಾಗೆಯೇ ಇನ್ನೊಂದು ಡಬಲ್ ಕ್ರೋಶೆ ಮಾಡೋಕ್ಕೂ ಮುಂಚೆ ಮಣಿನ ಹಾಕಿ ಡಬಲ್ ಕ್ರೋಶೆ ಮಾಡಬೇಕು. ಎರಡಕ್ಕೊಂದು ಈ ರೀತಿ ನಾವು ಡಬಲ್ ಕ್ರೋಶೆನ ಮಾಡ್ಕೊಳ್ತಾ ಬರಬೇಕು. ಈಗ ನಾನು ಕೊನೆಗೆ ಬಂದಿದ್ದೀನಿ. ಈಗ ಮತ್ತೆ ಒಂದು ಖಾಲಿ ಡಬಲ್ ಕ್ರೋಶೆ ಹಾಕ್ಕೊಳ್ತೀನಿ. ಕಂಬಗಳ ಮಧ್ಯಕ್ಕೆ ಹೋಗಿ ಮಣಿ ಹಾಕ್ದಿರ ಒಂದು ಡಬಲ್ ಕ್ರೋಶೆ ಮಾಡಿದ್ದೀನಿ. ಈಗ ಕೊನೆಗೆ ಒಂದು ಮಣಿ ಹಾಕ್ಕೊಂಡು ಮಾಡಬೇಕಾಗುತ್ತೆ. ಮಣಿ ಸೇರಿಸ್ಕೊಂಡು ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಕೊನೆಯ ಡಬಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ಈಗ ಎರಡಕ್ಕೊಂದು ಈಗ ಎಷ್ಟು ಮಣಿ ಬಂತೀಗ? 1 2 3 4 5 6 7 ಮಣಿ ಬಂದಿದೆ. 7 ಮಣಿ ಬಂದಿದೆ. ಈಗ ಎಲ್ಲಿ ಬರುತ್ತೋ ಅಲ್ಲಿಗೆ ಲಾಕ್ ಮಾಡಬೇಕು. ಎಲ್ಲಿ ಬರುತ್ತಲ್ಲಿ ಲಾಕ್ ಮಾಡಿ ಮತ್ತೆ 5 ಚೈನ್ ಲಾಕ್ ಇರುತ್ತಲ್ಲ ಅಲ್ಲಿಗೆ ಹೋಗಿ ಲಾಕ್ ಮಾಡಬೇಕು. ಇದಾದಮೇಲೆ ನಾವು 5 ಚೈನ್ ಹಾಕಿ 1 2 3 4 5 ಚೈನ್ ಹಾಕಿ ಈ 5 ಚೈನ್ದು ಲಾಕ್ ಎಲ್ಲಿ ಬರುತ್ತೆ ಅಲ್ಲಿಗೆ ಹೋಗಿ ಲಾಕ್ ಮಾಡಿ ದಾರನ ಎಂಡ್ ಮಾಡಬೇಕು.
ದಾರನಲ್ಲಿ ಕಟ್ ಮಾಡೋಣ. ಈಗ ದಾರನ ಕಟ್ ಮಾಡಿ ತೆಗೆದಿದ್ದೀನಿ, ಲಾಕ್ ಆಯಿತು. ಈಗ ನೋಡಿ ಈ ಡಿಸೈನು ಈ ರೀತಿ ಬರುತ್ತೆ. ನಿಮಗೆ ಒಂದೊಂದೇ ಸ್ಟೆಪ್ಪು ಕಟ್ ಮಾಡಿ ವೀಡಿಯೋ ಮಾಡಿ ಹಾಕ್ತೀನಿ. ಮುಂಚೆ ನಾನು ಒಂದು ಸತಿ ಮಾಡಿದವಾಗ ವೀಡಿಯೋ ಸರಿ ಇಲ್ಲ ಅಂತಾಯಿತು. ಇನ್ನೊಂದು ಸತಿ ಒಂದೇ ಸತಿಗೆ 1 2 3 ಸ್ಟೆಪ್ಪನ್ನು ಒಟ್ಟಿಗೆ ಮಾಡಿದ್ದೆ. ಆದರೆ ಆ ವಿಡಿಯೋ ಅಪ್ಲೋಡ್ ಆಗ್ತಾಯಿಲ್ಲ. ಅಷ್ಟು ವಿಡಿಯೋ ನಿಮಗೆ ಕಳ್ಸೋಕ್ಕೆ ಆಗ್ತಾಯಿಲ್ಲ, ತಗೊಳ್ತಾ ಇಲ್ಲ ಅದು. ಹಾಗಾಗಿ ನಾನು ಈಗ ಒಂದು ಸ್ಟೆಪ್ಪು ಆ ರೀತಿ ಮಾಡಿ ನಿಮಗೆ ವಿಡಿಯೋ ಮಾಡಿ ಹಾಕಿದ್ದೀನಿ. ಈ ವಿಡಿಯೋ ಮಾಡಿದ್ದು ರೇಖಾ ಕೇಳಿದ್ರು ಟ್ರಿಪಲ್ ಕ್ರೋಶೆ ಮಾಡೋದು ಹೇಗೆ ಕಳಿಸಿ ಅಂತ. ನಾನು ಅಂದ್ಕೊಂಡೆ ಬರೀ ಟ್ರಿಪಲ್ ಕ್ರೋಶೆ ಮಾಡೋದು ಹೇಳ್ಕೊಡೋದಕ್ಕಿಂತ ಒಂದು ಡಿಸೈನ್ ಮಾಡಿ ಹೇಳಿಕೊಟ್ರೆ ನಿಮಗೂ ಒಂದು ಡಿಸೈನ್ ಎಕ್ಸ್ಟ್ರಾ ಕಲ್ತ್ಕೊಂಡಂಗೆ ಆಯಿತು. ಒಂದು ಮಣಿ ಹಾಕಿ ಡಿಸೈನ್ ಮಾಡೋದು, ಅವರು ಟ್ರಿಪಲ್ ಕ್ರೋಶೆ ಕಲ್ತ್ಕೊಂಡಾಗುತ್ತೆ ಅಂತ ನಾನು ಈ ರೀತಿ ಡಿಸೈನ್ ಮಾಡಿದ್ದೀನಿ. ನೀವು ಡಿಸೈನ್ ಮಾಡಬೇಕಾದ್ರೆ 1 ಆರ್ಚ್ 2 ಆರ್ಚ್ 3 ಆರ್ಚ್ ಪ್ರಾಕ್ಟೀಸ್ ಮಾಡಿ. 3 ಆರ್ಚ್ ಮಾಡಬೇಕಾದ್ರೆ ಈ 6 ಚೈನ್ ಆದಮೇಲೆ 2 ಚೈನ್ ತೊಗೊಳ್ಬೇಡಿ, 3 ಚೈನ್ ತೊಗೊಳ್ಳಿ. 5 ಚೈನ್ ತೊಗೊಂಡು ಮಾಡಿ, ಆಮೇಲೆ ಒಂದು ಮಣಿ ಹಾಕಿ, ಮತ್ತೆ 5 ಚೈನ್ ತೊಗೊಳ್ಳಿ, ಮತ್ತೆ ಮಣಿ ಹಾಕಿ, ಆಮೇಲೆ ಎಂಡ್ ಮಾಡಬೇಕಾದ್ರೆ 5 ಚೈನ್ ಎಂಡ್ ಮಾಡ್ಕೊಳ್ಳಿ. ನೀವು ಒಂದು ಸತಿ ಈ ಥರ ಮಾಡಿ ಪ್ರಾಕ್ಟೀಸ್ ಮಾಡಿದ್ದು ಒಂದು ಫೋಟೋ ನೀವು ಹಾಕಿ ನನಗೆ. ಒಂದು ಸ್ಯಾಂಪಲ್ ಪೀಸಲ್ಲೂ ಮಾಡಿ ಟ್ರೈ ಮಾಡಿ. ಮತ್ತು ನಾನು ಮಾಡಿಸಿದ್ನಲ್ಲ ಅದಕ್ಕೂ ನೀವು ಈ ಡಿಸೈನ್ನ ಮಾಡಿ ಮತ್ತು ನೀವು ಸೀರೆಗೆ ಡೈರೆಕ್ಟಾಗಿ ಹಾಕಿ ಕಳಿಸಿ. ಈಗ ನೀವು ಸ್ಯಾಂಪಲ್ ಮಾಡಿದ್ದನ್ನು ನನಗೆ ನೀವು ಕಳಿಸ್ಬೇಕು.